ಒಂದು ನಂಬರ್ ಅವರಿಗೆ ತೆಗೆದಿಡುವಂತ ಕಾಲ ಬರ್ತದ. ಹೌದು. ಇವತ್ತು ನಮ್ಮ ಮಗ ಹುಟ್ಟಾನಂದ್ರೆ ಅವನಿಗೆ ಒಂದು ಮೊಬೈಲ್ ತೆಗೆದು ಒಂದು ಫೋನ್ ನಂಬರ್ ತೆಗೆದಿಡುವ ಕಾಲ ಬರ್ತದ. ಅದಕ್ಕೆ ಪುಣ್ಯಾತ್ಮರೇ ಫೋನ್ ಬಳಸ್ರಿ. ಅವ್ರು ಹೇಳಿದಂಗೆ ಹುಚ್ಚಿಡಿಸಿಲ್ಲ. ಅದು ಯಾರು ಹುಚ್ಚರದ ಅವ್ರಿಗೆ ಹುಚ್ಚಿಡಿಸ್ಯಾರ, ಸಿಕ್ಕರಿಗೆ ಹುಚ್ಚಿಡಿಸಿಲ್ಲ. ಫೋನನ್ನ ನೀವು ಯಾವ ರೀತಿಯಿಂದ ಬಳಕೆ ಮಾಡ್ಕೋತೀರಪ್ಪ ಅಂತಂದ್ರ, ಫೋನ್ ಅನ್ನೋದು ಒಂದು ಹರಿಯುವ ಹೊಳಿ ಇದ್ದಂಗದ, ನಿಮ್ಮ ಊರು ಮುಂದಿರ್ತಕ್ಕಂಥ ಹಳ್ಳಿ ಇದ್ದಂಗದ. ಆಯ್ತಲ್ರಿಪ್ಪ. ಹೆಂಗದಪ್ಪ ಅಂದ್ರೆ ಫೋನ್ ಹಿರೇ ಹೊಳಿ ಇದ್ದಂಗ. ಕೊಣ್ಣೂರು ಮುಂದೆ ಹರಿತಕ್ಕಂಥ ಮಲಪ್ರಭಾ ನದಿ ನೋಡಿರಲ್ಲ, ಹಂಗದ. ಎಷ್ಟೋ ಮಂದಿ ಹೊಳಿ ನೀರನ್ನ ಭಕ್ತಿಲಿಂದ ತಗೊಂಡು ಬಂದು ಸ್ನಾನವನ್ನ ಮಾಡಿ ನಶಿಕ್ನ್ಯಾಗ ಎದ್ದು ನಡ್ಕೊಂತ ಹೋಗಿ ಹಳ್ಳದ ನೀರನ್ನು ಹೊತ್ಕೊಂಡು ಬಂದು ಬಸವಣ್ಣನ, ಮಲ್ಲಿಕಾರ್ಜುನನ್ನ, ತಾಯಿ ಗ್ರಾಮ ದೇವತೆಯನ್ನು ಪೂಜೆ ಮಾಡೋರು ಅದಾರ. ಯಾಕ್ರಿ? ಅದಾರಲ್ರಿಪ್ಪ. ಅದೇ ಹಳ್ಳದ ನೀರನ್ನು ತಗೊಂಡ್ಕೊಂಡು ಹೊಲದೊಳಗೆ ಹಾಸಿ ಬೆಳಿ ತೆಗಿಯೋರು ಅದಾರ. ಅದ್ರಾಗೆ ಕುಲಿ ಎಳಿ ಮಂದಿ ಇರ್ತದ. ಅದು ಏನ್ ಮಾಡ್ತಾರ್ರಿಪ್ಪ? ಇದಕ್ಕೆ ಮಾಡಿ ಅದನ್ನೇ ತುಳ್ಕೊಂಡವ್ರು ಅದಾರ. ಅದಾರ ಹಂಗಿದ ಮೊಬೈಲ್ ನೀವು ಎದಕ್ಕೆ ಉಪಯೋಗ ಮಾಡ್ತೀರಿ, ಉಪಯೋಗ ಆಗ್ತದ. ಅದೇನು ಹುಚ್ಚಿಡ್ಸದಂತ ಅವ್ರು ಹಾಡ್ಯಾರಂತೆ ನೀವೇ ತಿಳ್ಕೊಬೇಡ್ರಿ. ಅದನ್ನ ಹೆಂಗ ನಾವು ಮಕ್ಕಳ ಕೈಯಾಗ ಕೊಡಬೇಕಾದ್ರೆ ಅದ್ರ ಮ್ಯಾಲೆ ಗಮನ ಇರ್ಬೇಕ. ಮಗ ಕಾಲೇಜ್ ಹೋಗ್ತಾನ ಅಂದ್ರೆ ಕಾಲೇಜ್ ಕಲಿಯಾಕ ನಾಲೇಜ್ ತಗೊಂಡಾಕ ಒಂದು ಮೊಬೈಲ್ ಬೇಡ ಅಂದ್ರೆ ಕೊಡಿಸ್ರಿ, ಬೇಡ ಅನ್ನಂಗಿಲ್ಲ. ಖರೀ ಮಗನ ಮೇಲೆ ಗಮನ ಇರ್ಲಿ. ಮಗ ಏನ್ ಮಾಡ್ತಾನ ಫೋನ್ ತಗೊಂಡ ಅನ್ನೋದು ಲಕ್ಷ್ಯ ಇರ್ಲಿ ಅನ್ನುವಂತ ಮಾತನ್ನ ಹೇಳಿ ನಮ್ಮ ತಂಗಿ ಒಂದೇಳು ದಾಟಿಯನ್ನು ಹಾಡಿದ್ರಂಗಲ್ಲ. ಏನ್ ಹಾಡಿದ್ರಪ್ಪ? ಮುಂದಿನ ದಾಟಿಗೆ ನೀವು ಎಂತೆಂತ ಬರ್ತಾವಂತ ಇರ್ಲಿ. ಮಾಡಿದ ಕರ್ಮ ಬಿಡುದಿಲ್ಲ ಎನ್ನ ವೈತನ ಬ್ರಹ್ಮ, ಮಾಡಿದ ಕರ್ಮ ಬಿಡುದಿಲ್ಲ ಎನ್ನ ಭರತನ ಎಂಬ ಧರ್ಮ, ಪಾಪ ಪುಣ್ಯ ಕಡಿ ಹಚ್ಚಿ ಸುಲಿತನ ಚರ್ಮ. ಮಾಡಿದ ಕರ್ಮ ಬಿಡುದಿಲ್ಲ ಎನ್ನ ಭರತನ ಎಂಬ ಧರ್ಮ, ಪಾಪ ಪುಣ್ಯ ಕಡಿ ಹಚ್ಚಿ ಸುಲಿತನ ಚರ್ಮ. ಭಕ್ತಿ ಮಾಡಿ ಮುಕ್ತಿ ಪಡೆಯೋ ಇದೆ ಕೊನೆ ಜಲಮ, ಭಾವ ಭಕ್ತಿ ಸೂಕ್ತ ಇದ್ರ ಭರತನ